ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಬಿ ಫಾರ್ಮಸಿಯನ್ನು ಲ್ಯಾಟ್ರಿ ಎಂಟ್ರಿ ಬಿ ಫಾರ್ಮಸಿಯನ್ನು ನೀವು ಮಾಡಬೇಕು ಅಂತಂದರೆ 2024ರಲ್ಲಿ ನೀವು KCET ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು KCET ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತಿಂದ ನೀವು ಹೋಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇಲ್ಲಿ ಯಾರು ಒಂದು ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಮಾಡಿದ್ದಾರೆ, ಅವರೇನಾದರೂ ಬಿ ಫಾರ್ಮಸಿ ಮಾಡಬೇಕು ಅಂತಂದರೆ ಅವರುಗಳಿಗೆ ಈ ಒಂದು KCET ಅಪ್ಲಿಕೇಶನ್ಸ್ ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗುತ್ತೆ. ಅದರ ಬಗ್ಗೆ ಈ ಒಂದು ಇನ್ಫಾರ್ಮೇಷನ್ಸ್ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಈ ಒಂದು ಬ್ರಾಚರಲ್ಲಿದ್ದೀನಿ. ಸೊ ಈ ಒಂದು ಬ್ರಾಚರಲ್ಲಿ ಏನು ಕೊಟ್ಟಿದ್ದಾರೆ ಮಾಹಿತಿ ಇದೆ, ಅದರ ಪ್ರಕಾರ ನಾನು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, 2ನೇ ವರ್ಷದ ಬಿ ಫಾರ್ಮಾ ಅಂತ ಕೊಟ್ಟಿದ್ದಾರೆ. 2ನೇ ವರ್ಷದ ಬಿ ಫಾರ್ಮಾ ಅಂದರೆ ಯಾರಿಗೆ ಬರುತ್ತೆ ಅಂದರೆ ಡಿ ಫಾರ್ಮಸಿ ಮಾಡಿರ್ತಾರಲ್ಲ, ಸೊ ಅಂಥವರಿಗೆ ಈ ಒಂದು 2ನೇ ವರ್ಷದ ಲ್ಯಾಟ್ರಿ ಎಂಟ್ರಿ ಅಂತ ಕೊಡ್ತಾರೆ. ಜಸ್ಟ್ ಫಾರ್ಮಾ ಇದೆಲ್ಲ ಬಿ ಫಾರ್ಮಾ ಇದು PUC ಆದವರಿಗೆ ಕೊಡ್ತಾರೆ. PUC ಮೇಲೆ ಯಾರು ಇವಾಗ ಹೊಸದಾಗಿ ಫ್ರೆಶ್ ಬಂದಿರ್ತಾರೆ ಅವ್ರುಗಳಿಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ನೀವು ಅಪ್ಲಿಕೇಶನ್ ಹಾಕಿದ ಮೇಲೇ ನಿಮ್ಗೇನಾಗುತ್ತೆ ಅಂದರೆ ಒಂದು ಗೌರ್ಮೆಂಟ್ ಕೋಟಾದಲ್ಲಿ ಇರುವಂಥ ಸೀಟ್ಗಳನ್ನು ನಿಮ್ಗೆ ಕೊಡೋಕೆ ಫೀಸ್ ಕಡಿಮೆದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಸ್ ಯಾವ ಬೇಸ್ ಮೇಲೆ ಇರುತ್ತೆ ಅಂತಂದರೆ, ನಿಮ್ಮ ಲ್ಯಾಟ್ರಿ ಎಂಟ್ರಿ ಎಲಿಜಿಬಲ್ ಆಗಲಿಕ್ಕೆ 2ನೇ ವರ್ಷಕ್ಕೆ ನೀವು ಎಲಿಜಿಬಲ್ ಆಗಬೇಕಂತಂದರೆ ನೀವು ಕಂಪಲ್ಸರಿ ಡಿಪ್ಲೊಮಾ ಫಾರ್ಮಸಿಯನ್ನು ಪಾಸ್ ಆಗಿರಲೇಬೇಕು. ಆಮೇಲೆ ಈ ಸೆಲೆಕ್ಷನ್ ಯಾವ ಮೋಡ್ ಮೇಲೆ ಇರುತ್ತೆ ಅಂದರೆ, ಇಲ್ಲಿ ನೀವು ತೆಗೆದುಕೊಂಡಿರುವಂಥ PCM ಅಥವಾ PCB ಅಂಕಗಳ ಏನು ಮಾಡ್ತಾರೆ, ರ್ಯಾಂಕ್ ಮೇಲೆ ರ್ಯಾಂಕನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. CET ಇಲ್ಲಿ ಬ್ರ್ಯಾಕೆಟಲ್ಲಿ ಬರೆದಿದ್ದಾರೆ. CET ಪರೀಕ್ಷೆಯಲ್ಲಿ ಇತ್ತಷ್ಟೇ ನೀವು ತೊಗೋಬೇಕಂತಿಲ್ಲ. ಅಂದರೆ CET ಒಳಗಡೆ ನೀವು ಇಷ್ಟೇ ಮಾರ್ಕ್ಸ್ಗಳನ್ನು ತೊಗೊಂಡು ಪಾಸ್ ಆಗಬೇಕು ಅಂತ ಏನಿಲ್ಲ, ನೀವು ಅಟೆಂಡ್ ಆದರೆ ಸಾಕು. ಬಟ್ ಏನಂದರೆ ಅಂಕಗಳನ್ನು ಪಡೆಯಬೇಕೆಂಬ ನಿಯಮ ಇಲ್ಲ. CETಯಲ್ಲಿ ನೀವು ಮಾರ್ಕ್ಸ್ಗಳನ್ನು ತೊಗೋಬೇಕಂತ ನಿಯಮ ಇಲ್ಲ. ನಿಯಮಗಳನ್ನು PCM ಅಥವಾ PCBಯಲ್ಲಿ ಏನು ಅಂಕಗಳನ್ನು ಪಡೆದಿರ್ತೀರಿ ಅದರ ಬೇಸ್ ಮೇಲೆ ನಾವು ಲ್ಯಾಟ್ರಿ ಎಂಟ್ರಿಯವರಿಗೆ ಕೊಡ್ತೀವಿ ಅಂತ ಇದರಲ್ಲಿ ಕಂಡೀಷನ್ ಹೇಳ್ತಾ ಇದ್ದಾರೆ.